ಅನೇಕ ಜನರಿಗೆ ಇದೊಂದು ವಿಷಯ ಕಾಡ್ತಿರುತ್ತಲ್ವಾ, ನಾನು ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕು, ಈ ಜೀವನದಲ್ಲಿ ಮುಂದೆ ಬರಬೇಕು ಅನ್ನೋ ಒಂದು ಆಲೋಚನೆ ಅನೇಕ ಜನರಲ್ಲಿ ಇರುತ್ತೆ. ಹಾಗಾದ್ರೆ ಈ ಅವರು ಜೀವನದಲ್ಲಿ ಮುಂದೆ ಬರಬೇಕು ಅಂತಂದ್ರೆ ಏನ್ ಮಾಡಬೇಕು? ಏನ್ ಮಾಡೋಕ್ಕಿಂತ ಮುಂಚೆ ಮೊದಲು ಮನಸ್ಸು ಮಾಡಬೇಕು. ಹಾಗಾದ್ರೆ ಕೆಲವೊಬ್ರು ಹೇಳಿರೋದನ್ನ ನಾವು ಕೇಳ್ತೀವಲ್ವಾ, ಸೊ ನಾನು ಮನಸ್ಸು ಮಾಡಿದ್ರೆ ನಾನು ಏನ್ ಬೇಕಾದ್ರೂ ಮಾಡ್ತೀನಿ ಅಂತ. ಹಾಗಾದ್ರೆ ಆ ಮನಸ್ಸನ್ನು ಯಾಕೆ ಮಾಡಲ್ಲ? ಆ ಮನಸ್ಸು ಅಷ್ಟೊಂದು ಕ್ಲಿಷ್ಟಕರವಾದಂತಹ ಒಂದು ವಿಚಾರನ ನಮ್ಮ ಕಂಟ್ರೋಲ್ಗೆ ಸಿಗೋದಿಲ್ವಾ? ಹಾಗಾದ್ರೆ ಆ ಮನಸ್ಸು ಎಲ್ಲಿರುತ್ತೆ, ಅದನ್ನ ಕಂಟ್ರೋಲ್ ಮಾಡ್ಕೊಳ್ಳೋದು ಹೇಗೆ ಅನ್ನೋ ಒಂದು ವಿಚಾರವನ್ನ ಇವತ್ತು ನೋಡ್ತಾ ಹೋಗೋಣ ಬನ್ನಿ. ಮೊದಲಿಂದಾಗಿ ದೇಹದ ಆರೋಗ್ಯಕ್ಕಿಂತ ಮೊದಲು ಮನಸ್ಸಿನ ಆರೋಗ್ಯ ಬಹಳ ಮುಖ್ಯವಾಗಿರುತ್ತೆ. ಸೊ ಮನಸ್ಸು ಶಾಂತವಾಗಿತ್ತು ಅಂತಂದ್ರೆ ದೇಹದ ಆರೋಗ್ಯನೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ಹೆಚ್ಚಿನ ಜನರಿಗೆ ಏನಾಗುತ್ತೆ ಅಂತಂದ್ರೆ ಈ ಒಂದು ಮನಸ್ಸನ್ನ ಕಂಟ್ರೋಲ್ ಮಾಡ್ಕೊಳ್ಳುವಂತ ಸಮಸ್ಯೆನೇ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಆ ಮನಸ್ಸಿಗೆ ಸಂಬಂಧಪಟ್ಟಂತ ವಿಚಾರಗಳು ಅವರಿಗೆ ಬಹಳ ತೊಂದರೆಯನ್ನ ಕೊಡ್ತಾ ಇರ್ತವೆ. ಹಾಗಾದ್ರೆ ಇದು ಒಂದು ಸಣ್ಣ ಸಮಸ್ಯೆ ಅಂತ ನಮ್ಗೆ ಅನಿಸ್ಬೋದು, ಆದ್ರೆ ಇದು ಬಹಳವಾದಂತಹ ಒಂದು ಕ್ಲಿಷ್ಟಕರವಾದಂತಹ ವಿಷಯ. ನಾವು ಅದನ್ನ ತಹಬಂದಿಗೆ ಅಥವಾ ನಮ್ಮ ಕಂಟ್ರೋಲ್ಗೆ ತೆಗೆದುಕೊಳ್ಳುವಂತದ್ದು ಬಹಳ ಕಷ್ಟವಾಗಿರುತ್ತೆ. ಅದಕ್ಕೆ ಅನೇಕ ವಿಚಾರಗಳು ಬೇಕು, ಜೊತೆಗೆ ಪ್ರಾಕ್ಟೀಸ್ ಬೇಕು. ಈ ಒಂದು ವಿಚಾರವನ್ನ ನಾವು ಇವತ್ತು ನೋಡ್ತಾ ಹೋಗೋಣ ಬನ್ನಿ. ಮನಸ್ಸು ಯಾಕೆ ಅಲ್ದಾಡುತ್ತಪ್ಪ ಅಂತಂದ್ರೆ, ನಾವು ಮನಸ್ಸು ಒಂದು ಮರ್ಕಟ ಇದ್ದಾಗೆ, ಅಂತಂದ್ರೆ ಮಂಗ ಇದ್ದಂಗೆ, ಅದು ನಮ್ಮ ಕಂಟ್ರೋಲ್ಗೆ ಸಿಗ್ತಾ ಇರೋದಿಲ್ಲ. ಯಾಕೆ ಹೇಗೆ ಅನ್ನೋದಾಯ್ತು ಅಂತಂದ್ರೆ, ಮನಸ್ಸಿಗೆ ಭವಿಷ್ಯದ ಭಯ ಇರುತ್ತೆ. ಅಂತಂದ್ರೆ ನಮ್ಮ ಒಂದು ಭವಿಷ್ಯ ಭಯದಲ್ಲಿ ಇದ್ದಾಗ ಈ ಮನಸ್ಸು ಈ ರೀತಿ ಅಲ್ದಾಡ್ತಿರುತ್ತೆ. ಎರಡನೇ ಪಾಯಿಂಟ್ ಯಾವ್ದು ನೋಡಪ್ಪ ಅಂತಂದ್ರೆ, ಹಳೆಯ ಘಟನೆಗಳು ನಮಗೆ ರೀಕಾಲ್ ಆದಾಗ ಅನೇಕ ಕೆಟ್ಟ ಕೆಟ್ಟ ವಿಚಾರಗಳು ಇರ್ಬೋದು, ಅದರಿಂದಲೂ ಕೂಡ ಭಯ ಆಗ್ಬೋದು. ಇಂತಹ ವಿಚಾರಗಳು ನಮ್ಮ ಮನಸ್ಸಿನಲ್ಲಿ ಓಡ್ತಾ ಇದ್ದಾಗಲೂ ಕೂಡ ಇದು ಅಲ್ದಾಡ್ತಾ ಇರುತ್ತೆ, ನಮ್ಮ ಕಂಟ್ರೋಲ್ಗೆ ಸಿಗೋದಿಲ್ಲ. ನೆಕ್ಸ್ಟ್, ಇತರರ ಜೊತೆ ಹೋಲಿಕೆ ಮಾಡುವಂತದ್ದು. ಇತರ ಜೊತೆಗೆ ಅಂತಂದ್ರೆ ಅನೇಕ ಜನರು ಅವರು ಜೀವನದಲ್ಲಿ ಮುಂದೆ ಬಂದಿರ್ತಾರೆ, ಹಣವಂತರಾಗಿರ್ತಾರೆ, ಅನೇಕ ವಿಚಾರದಲ್ಲಿ ಮುಂದೆ ಇರ್ತಾರೆ, ನಾವು ಹಿಂದೆ ಬಿದ್ದಿದ್ದೀವಿ ಅನ್ನೋ ಒಂದು ಹೋಲಿಕೆ. ಈ ರೀತಿ ಮಾಡ್ಕೊಂಡಾಗ ಏನಾಗುತ್ತೆ, ನಿಮ್ಮ ಮನಸ್ಸು ಒಂದು ಚಡಪಡಿಕೆ ಸ್ಟಾರ್ಟ್ ಆಗುತ್ತೆ. ಸೊ ಇಲ್ಲೂ ಕೂಡ ಹಿಂಜರಿಕೆಯಿಂದ ಕೂಡ ನಿಮ್ಮ ಮನಸ್ಸು ನಿಮ್ಮ ಕಂಟ್ರೋಲ್ಗೆ ಸಿಗ್ತಾ ಇರೋದಿಲ್ಲ. ಜೊತೆಗೆ ಇವತ್ತಿನ ದಿನಗಳಲ್ಲಿ ಅತಿ ಹೆಚ್ಚು ಯಾರೆಲ್ಲ ಮೊಬೈಲ್ ಅನ್ನ ಬಳಸ್ತಾ ಇದ್ದೀರಾ, ಸೊ ಅಂತವರಲ್ಲಿ ಈ ಸೋಷಿಯಲ್ ಮೀಡಿಯಾ ಅನ್ನಕ್ಕಿಂತ ಹೆಚ್ಚಾಗಿ ಜಾಸ್ತಿ ಅದನ್ನ ಬಳಸೋದ್ಕಿಂತ ಅದನ್ನ ದುರುಪಯೋಗ ಮಾಡ್ಕೊಳ್ಳುವಂಥದ್ದು ಜಾಸ್ತಿ ಆಗಿದೆ. ಇಂಥವ್ರು ಯಾರದನ್ನ ಜಾಸ್ತಿ ಬಳಸ್ತಾ ಇದ್ದೀರಾ ಅವ್ರಿಗೂ ಕೂಡ ಒಂದು ಮನಸ್ಸು ಕಂಟ್ರೋಲ್ಗೆ ಸಿಗೋದಿಲ್ಲ. ಜೊತೆಗೆ ಯಾರಲ್ಲಿ ಆತ್ಮವಿಶ್ವಾಸದ ಕೊರತೆ ಇದೆ ಅವರಲ್ಲೂ ಕೂಡ ಈ ಒಂದು ಮನಸ್ಸು ಕಂಟ್ರೋಲ್ಗೆ ಸಿಗೋದಿಲ್ಲ. ಹಾಗಾದ್ರೆ ಈ ಮನಸ್ಸನ್ನ ಕಂಟ್ರೋಲ್ ಮಾಡ್ಕಂತು ಅಂತಂದ್ರೆ ನಾವು ಏನನ್ ಬೇಕಾದ್ರೂ ಸಾಧಿಸ್ಬೋದು. ಖಂಡಿತ ಎಲ್ಲರಿಗೂ ಕೂಡ ಗೊತ್ತಿದೆ, ಸೊ ನಾನು ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ತೀನಿ ಅಂತ. ಸೊ ಆ ಮನಸ್ಸನ್ನ ನಾವು ಹೇಗೆ ಕಂಟ್ರೋಲ್ ಮಾಡ್ಕೊಳ್ಳುವಂಥದ್ದು ಅನ್ನೋ ವಿಚಾರವನ್ನ ಇವತ್ತು ತಿಳಿಸ್ತಾ ಹೋಗ್ತೀನಿ. ಯಾರಿಗೆಲ್ಲ ಈ ರೀತಿ ಆಗ್ತಾ ಇದೆ, ಯಾರಿಗೆಲ್ಲ ಈ ರೀತಿ ಈ ಒಂದು ಸಮಸ್ಯೆಗಳು ನಿಮ್ಗೆ ಏನಾದ್ರು ಕಾಡ್ತಾ ಇದ್ರೆ ಕಾಮೆಂಟ್ ಅಲ್ಲಿ ತಿಳಿಸಿ. ನಿಮಗೆ ಯಾವ ರೀತಿ ಸಮಸ್ಯೆಗಳು ಕಾಡ್ತಾ ಇದೆ ಅಥವಾ ನಿಮಗೆ ಯಾವ ರೀತಿ ಅನಿಸ್ತಾ ಇದೆ ಅನ್ನೋ ಒಂದು ವಿಚಾರವನ್ನ ಈ ಒಂದು ಕಮೆಂಟ್ ಅಲ್ಲಿ ತಿಳಿಸ್ತಾ ಹೋಗಿ. ನಿಮಗೆ ಒಂದು ಆಸಕ್ತಿದಾಯಕವಾದಂತ ಕೆಲವೊಂದು ಟಿಪ್ಸ್ ಗಳನ್ನ ಹೇಳ್ತೀನಿ ಈ ವಿಡಿಯೋ ಮೂಲಕ. ಎಲ್ಲರೂ ಕೂಡ ಕೊನೆವರೆಗೂ ಈ ವಿಡಿಯೋನ ನೋಡಿ. ಬಹಳವಾದಂತ ಹೆಲ್ಪ್ಫುಲ್ ಆದಂತ ವಿಡಿಯೋ. ಖಂಡಿತ ಎಲ್ಲರೂ ಈ ಒಂದು ಲಾಸ್ಟ್ ವರ್ಗು ಕೂಡ ಈ ಒಂದು ವಿಡಿಯೋವನ್ನ ನೋಡಿ. ಮೊದಲನೇದಾಗಿ ಈ ಮನಸ್ಸನ್ನ ಕಂಟ್ರೋಲ್ ಮಾಡ್ಕೊಳ್ಳಿಕ್ಕೆ ನಾವೇನ್ ಮಾಡ್ಬೇಕು, ಇದರಲ್ಲಿ 5 ಪಾಯಿಂಟ್ ಅನ್ನ ಹೇಳ್ತೀನಿ. ಅದರಲ್ಲಿ ಮೊದಲನೇ ಪಾಯಿಂಟ್ ಯಾವ್ದಪ್ಪ ಅಂತಂದ್ರೆ, ಉಸಿರಾಟದ ಮೇಲೆ ಗಮನವನ್ನು ಕೊಡಿ. ಉಸಿರಾಟದ ಮೇಲೆ ಗಮನವನ್ನು ಕೊಡಿ ಅಂತ ಅನ್ನೋದಾದ್ರೆ, ಇಲ್ಲಿ 4 ಸೆಕೆಂಡ್ ಉಸಿರನ್ನ ನಿಧಾನವಾಗಿ ತೆಗೆದುಕೊಳ್ಳಿ. ಅಂದ್ರೆ ಪ್ರಶಾಂತವಾಗಿ ಕುತ್ಕೊಂಡು 4 ಸೆಕೆಂಡ್ ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ಳಿ. ಅದೇ ರೀತಿ 4 ಸೆಕೆಂಡ್ ನಿಧಾನವಾಗಿ ಉಸಿರನ್ನ ಬಿಡ್ತಾ ಹೋಗಿ. ಈ 4 ಸೆಕೆಂಡ್ ಉಸಿರನ್ನ ತೆಗೆದುಕೊಳ್ಳುವಂಥದ್ದು, 4 ಸೆಕೆಂಡ್ ಉಸಿರನ್ನ ಬಿಡುವಂಥದ್ದನ್ನ ಪ್ರತಿದಿನ ದಿನದಲ್ಲಿ 10 ಬಾರಿ ಈ ರೀತಿ ಮಾಡ್ತಾ ಹೋಗಿ. 10 ಬಾರಿ ಈ ರೀತಿ ಮಾಡಿದಾಗ ಏನಾಗುತ್ತೆ, ಮೆದುಳಿಗೆ ಬೇಕಾದಂತ ಆಕ್ಸಿಜನ್ ಸಪ್ಲೈ ಚೆನ್ನಾಗಿ ಸಿಗುತ್ತೆ. ಮನಸ್ಸು ಅಂದ್ರೆ ನಮ್ಮ ಮೆದುಳು ಪ್ರಶಾಂತವಾಗುತ್ತೆ. ಸೊ ಇದು ಒಂದು ಪಾಯಿಂಟ್ ಅನ್ನ ಮಾಡ್ಬೋದು. ನೆಕ್ಸ್ಟ್ ಯಾವ್ದಪ್ಪ ಅಂತಂದ್ರೆ, ನಿಮ್ಮ ನಿಯಂತ್ರಣದಲ್ಲಿರುವಂತ ವಿಷಯಗಳ ಮೇಲೆ ಗಮನ ಕೊಡಿ. ನಿಮ್ಮ ನಿಯಂತ್ರಣದಲ್ಲಿ ಇಡಲು ಅಂದ್ರೆ ಕೆಲವೊಂದು ವಿಚಾರಗಳು ನಮ್ಮ ಕಂಟ್ರೋಲ್ಗೆ ಸಿಗ್ತಾ ಇರೋದಿಲ್ಲ, ಅಂತ ವಿಚಾರಗಳನ್ನ ನಮ್ಮ ಕಂಟ್ರೋಲ್ ನಲ್ಲಿ ಇಟ್ಕೋಬೇಕು. ಆ ರೀತಿ ಮಾಡ್ಬೇಕು. ಈಗ ನೋಡಿ, ಕೆಲವೊಂದು ವಿಚಾರ, ಇವತ್ತು ಮಳೆ ಬರುತ್ತಾ ಗೊತ್ತಿಲ್ಲ, ಸೊ ಇಂಥ ವಿಚಾರಗಳನ್ನ ನಾವು ಕಂಟ್ರೋಲ್ ಮಾಡ್ಲಿಕ್ಕೆ ಆಗೋದಿಲ್ಲ. ಆದರೆ ಕೆಲವೊಂದು ವಿಚಾರಗಳನ್ನ, ನಾನು ಇವತ್ತು ಏನನ್ನ ತಿನ್ಬೇಕು, ಇವತ್ತಿನ ನನ್ನ ದಿನ ಹೇಗೆ ಇರಬೇಕು, ಜೊತೆಗೆ ನಾನು ವ್ಯಾಯಾಮ ಮಾಡೋ ಅಂತದ್ದು ಅಥವಾ ಇನ್ನೊಬ್ಬರ ಜೊತೆ ನಾನು ಯಾವ ರೀತಿ ಪ್ರತಿಕ್ರಿಯಿಸ್ತೀನಿ ಅನ್ನೋಂಥದ್ದು, ಇವೆಲ್ಲವೂ ಕೂಡ ನಮ್ಮ ಕಂಟ್ರೋಲ್ ಅಲ್ಲಿ ಇರುತ್ತೆ. ಯಾವ್ದು ನಮ್ಮ ಕಂಟ್ರೋಲ್ ಆಗಿಲ್ಲ ಅದನ್ನ ಬಿಟ್ಬಿಡಿ. ನಮ್ಮ ಕಂಟ್ರೋಲ್ ಆಗಿರೋ ಅಂತದನ್ನ ಒಳ್ಳೆ ರೀತಿಯಾಗಿ ಒಳ್ಳೆ ವಿಷಯವನ್ನ ನಾವು ಆಯ್ಕೆ ಮಾಡ್ಕೊಂಡು ಅದನ್ನ ನಾವು ಕಂಟ್ರೋಲಿಗೆ ತಗೋಬೇಕು. ಈ ಒಂದು ವಿಚಾರವನ್ನ ಮಾಡಿ. ತದನಂತರದಲ್ಲಿ ಇದು ಪ್ರಾಕ್ಟೀಸ್ ಆಗ್ತಾ ಏನಾಗುತ್ತೆ, ನಿಮಗೆ ಏನು ಬೇಕು, ನಿಮ್ಮ ಜೀವನದಲ್ಲಿ ಏನ್ ಮಾಡಬೇಕು ಅನ್ನೋ ವಿಚಾರ ನಿಮ್ಮ ಕಂಟ್ರೋಲ್ಗೆ ಸಿಗುತ್ತೆ ಖಂಡಿತವಾಗಿ. ಇದು ಎರಡನೇ ಪಾಯಿಂಟ್. ನೆಕ್ಸ್ಟ್
ಪ್ರತಿದಿನ ಕೃತಜ್ಞತೆಯನ್ನು ವ್ಯಕ್ತಪಡಿಸಿ. ಅಂದ್ರೆ ಇದು 3ನೇ ಪಾಯಿಂಟ್. ಪ್ರತಿದಿನ ಏನು ನೀವು ಮಲಗೋಕ್ಕಿಂತ ಮುಂಚೆ ಒಂದು ಸಣ್ಣ ಒಂದು ಬುಕ್ ಅನ್ನ ತೆಗೆದುಕೊಳ್ಳಿ. ಈ ಪುಸ್ತಕವನ್ನು ತೆಗೆದುಕೊಂಡು ಇವತ್ತು ಏನೇನೆಲ್ಲ ಹೊಸ ವಿಚಾರಗಳು ಆದ್ವು, ಅದರಲ್ಲಿ ಒಳ್ಳೇದು ಯಾವ್ದಿತ್ತು ಅದನ್ನ ನೋಟ್ ಮಾಡ್ತಾ ಹೋಗಿ. ಇದರಿಂದ ಏನಾಗುತ್ತೆ ಅಂತಂದ್ರೆ ಯಾವ್ದು ಒಳ್ಳೇದಿದೆ ಅದನ್ನಷ್ಟೇ ನೀವು ಕೇಂದ್ರೀಕರಿಸ್ತೀರಾ, ಜೊತೆಗೆ ಅದು ನಿಮ್ಮ ಮನಸ್ಸಿನಲ್ಲಿ ರೀಕಾಲ್ ಆಗ್ತಾ ಹೋಗುತ್ತೆ. ಸೊ ಅದು ನಮ್ಮ ಮನಸ್ಸು ಇದನ್ನ ನಾನು ಒಳ್ಳೇದನ್ನ ಮಾಡಿದ್ದೀನಿ, ಇದು ನನಗೆ ಬೇಕು ಅನ್ನೋ ಒಂದು ವಿಚಾರವನ್ನು ಒಳ್ಳೆದ್ರ ಕಡೆಗೆ ಹೋಗ್ತಾ ಹೋಗುತ್ತೆ. ಅಥವಾ ನಿಮ್ಮ ಸಾಧನೆ ಅಥವಾ ನಿಮ್ಮ ಒಂದು ಯಾವುದೇ ಒಂದು ವಿಚಾರ ಇರ್ಬೋದು, ಅದರ ಮೇಲೆ ನಿಮಗೆ ದೃಢವಾದಂತ ವಿಶ್ವಾಸ ಮೂಡ್ತಾ ಹೋಗುತ್ತೆ. ಯಾವಾಗ ನೀವು ಪ್ರತಿದಿನ ಆ ಒಂದು ಒಳ್ಳೆ ವಿಚಾರವನ್ನು ಬರೆದು ಮನಸ್ಸಿಗೆ ಕೃತಜ್ಞತೆಯನ್ನು ತಿಳಿಸ್ಬೇಕು. ಇವತ್ತು ನೀನು ಇಂಥ ಒಳ್ಳೆ ಕೆಲಸವನ್ನ ಮಾಡಿದೀಯಾ ಅಂತ ಹೇಳ್ಬಿಟ್ಟು. ಈ ರೀತಿ ಒಳ್ಳೆ ಒಳ್ಳೆ ವಿಚಾರಗಳು ಸೇರ್ತಾ ಸೇರ್ತಾ ಏನಾಗುತ್ತೆ, ನಾವು ಒಳ್ಳೆ ಆಲೋಚನೆಗಳೇ ಆಗುತ್ತೆ. ಅಥವಾ ನಾವು ಜೀವನದಲ್ಲಿ ಏನೆಲ್ಲ ಸಾಧಿಸಬೇಕು ಅಥವಾ ಏನೆಲ್ಲ ಅನ್ಕೊಂಡಿರ್ತೀವಿ ಆ ಹೆಜ್ಜೆ ಕಡೆ ನಮ್ಮ ಪಯಣ ಸಾಗ್ತಾ ಹೋಗುತ್ತೆ. ನೆಕ್ಸ್ಟ್ 4ನೇ ವಿಚಾರ, ಇದು ಬಹಳ ಮುಖ್ಯವಾದಂತ ವಿಚಾರ, ಮೊಬೈಲ್ ಡಿಟಾಕ್ಸ್. ಮೊಬೈಲ್ ಡಿಟಾಕ್ಸ್ ಅಂತಂದ್ರೆ ಇವತ್ತು ಮೊಬೈಲ್ ಬಿಡ್ಲಿಕ್ಕೆ ಯಾರು ರೆಡಿ ಇಲ್ಲ, ಅಷ್ಟು ಅಡಿಕ್ಟ್ ಆಗಿದ್ದಾರೆ. ಈ ಮೊಬೈಲ್ ಅನ್ನ ಡಿಟಾಕ್ಸ್ ಮಾಡ್ಬೇಕು ಅಂತಂದ್ರೆ ಆದಷ್ಟು ಕೂಡ ಈ ಮೊಬೈಲ್ ಇಂದ ದೂರ ಇರಬೇಕು. ಹೇಗೆ ಇರೋದು ಈ ಮೊಬೈಲ್ ಇಂದ ದೂರ ಇರೋದು ಬಹಳ ಕಷ್ಟ ಇವತ್ತಿನ ದಿನಗಳಲ್ಲಿ. ಆ ಕಷ್ಟನೇ ನೀವು ಸುಲಭ ಮಾಡ್ಕೋಬೇಕು. ಹೆಂಗ್ ಮಾಡ್ಕೊಳ್ಳೋದು? ಮೊದಲೇ ಎದ್ದ ತಕ್ಷಣ ಮೊಬೈಲ್ ಅನ್ನ ಮುಟ್ಟಕ್ ಹೋಗ್ಬೇಡಿ. ಕೆಲವೊಬ್ರು ಇದೊಂದು ಅಭ್ಯಾಸ ಇದೆ, ಎದ್ದ ತಕ್ಷಣ ಮೊಬೈಲ್ ಅನ್ನ ಮುಟ್ಟುವಂಥದ್ದು, ಇದನ್ನ ಬಿಡಿ. ನೆಕ್ಸ್ಟ್ ಮಲಗಕ್ಕೆ ಹೋಗ್ಬೇಕಲ್ವಾ, ಅದಕ್ಕಿಂತ 1 ಗಂಟೆ ಮುಂಚೆ ಮೊಬೈಲ್ ಅನ್ನ ಮುಟ್ಟಬೇಡಿ. ಇದು 2 ಪಾಯಿಂಟ್ ಮಾಡಿ. ನೆಕ್ಸ್ಟ್ 3ನೇ ಪಾಯಿಂಟ್, ನಿಮ್ಮ ಆ ದಿನದಲ್ಲಿ ಎಷ್ಟು ಸಾಧ್ಯನೋ ಮೊಬೈಲ್ ಅನ್ನ ಬಿಟ್ಟು ನಾವು ನಮ್ಮ ಕೆಲಸಗಳನ್ನ ಮಾಡ್ಕೊಳ್ಳಿಕ್ಕೆ ಸಾಧ್ಯನಾ ಅಷ್ಟು ಕೆಲಸವನ್ನ ಮಾಡಿ. ಮೊಬೈಲ್ ಅನ್ನು ಬಿಡೋದು, ನಮ್ಮ ಕೆಲಸ ಏನಾದ್ರು ಮಾಡ್ಕೊಳ್ಳುವಂಥದ್ದು, ಅವಶ್ಯಕತೆ ಇದ್ದಾಗ ಮೊಬೈಲ್ ಅನ್ನು ಬಳಸುವಂಥದ್ದು. ಈ ರೀತಿ ಮಾಡಿ. ನಾವು ಹೆಚ್ಚಿನದಾದಂತ ಮ್ಯಾಜಿಕ್ ಮಾಡುವಂಥದ್ದೇನಿಲ್ಲ. ಇಷ್ಟನ್ನ ಪ್ರತಿದಿನ ನೀವು ಪಾಲಿಸ್ತಾ ಹೋಗಿ, ಖಂಡಿತ ಈ ಮೊಬೈಲ್ ಡಿಟಾಕ್ಸ್ ಆಗುತ್ತೆ. ಮೊಬೈಲ್ ನಿಮ್ ಜೊತೆಗೆ ಇರುತ್ತೆ, ಅದಕ್ಕೆ ನಾವು ಅಡಿಕ್ಟ್ ಆಗೋದು ತಪ್ಪುತ್ತೆ. ಈ ರೀತಿಯಿಂದಲೂ ಕೂಡ ನಿಮ್ಮ ಮನಸ್ಸನ್ನ ಕಂಟ್ರೋಲ್ ಮಾಡ್ಕೋಬಹುದು. ನೆಕ್ಸ್ಟ್ 5ನೇ ವಿಚಾರ, ವರ್ತಮಾನದಲ್ಲಿ ಬದುಕಲು ಕಲಿಯಿರಿ. ಇಲ್ಲಿ ಭೂತ ಭವಿಷ್ಯ ಬೇಡ. ನಾನು ಮುಂದೆ ಮನಸ್ಸು ಮಾಡಿದ್ರೆ ಹಂಗಿರ್ತೀನಿ ಬೇಡ, ನಾನು ಹಿಂಗಾಗೋಗಿದ್ದೆ, ನನ್ನ ಜೀವನ ಹಿಂಗಾಗೋಗಿತ್ತು ಬೇಡ. ಇವತ್ತಿನ ಸ್ಥಿತಿ, ಇವತ್ತಿನ ಒಂದು ಕ್ಷಣ, ಪ್ರತಿ ಕ್ಷಣ ನಾವು ಬದುಕೋಣ. ಅವತ್ತಿನ ಒಂದು ಖುಷಿಯನ್ನ ಅನುಭವಿಸೋಣ. ಅವತ್ತಿನ ಒಂದು ವಿಚಾರವನ್ನ ನಾನು ಇವತ್ತು ಇಲ್ಲಿದ್ದೀನಿ, ಇದು ನನ್ನ ಒಂದು ಸಮಯ, ಮುಂದಿನದು ಗೊತ್ತಿಲ್ಲ, ಹಿಂದಿನದು ಆಗೋಗೈತೆ, ನನ್ನ ಕೈಗೆ ಸಿಗಲ್ಲ. ಈ ರೀತಿಯಾಗಿ ಎಲ್ಲರೂ ಕೂಡ ವರ್ತಮಾನದಲ್ಲಿ ಬದುಕೋದನ್ನ ಕಲಿಯೋಣ. ಈ ರೀತಿಯಾದಂತ 5 ಪಾಯಿಂಟ್ ಅನ್ನ ನಾವು ಮಾಡಿದ್ದೆ ಆಯ್ತು ಅಂತಂದ್ರೆ ನಮ್ಮ ಮನಸ್ಸು ನಮ್ಮ ಕಂಟ್ರೋಲ್ ನಲ್ಲೇ ಇರುತ್ತೆ. ನಮ್ಮ ಮನಸ್ಸು ನಮ್ಮ ಕಂಟ್ರೋಲ್ಗೆ ಬಂತು ಅಂತಂದ್ರೆ ನಾವು ಏನ್ ಬೇಕಾದ್ರೂ ಸಾಧ್ಯವನ್ನ ಮಾಡ್ಬೋದು. ಇದು ಮನಸ್ಸನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ನಾನು ಸಿಂಪಲ್ ಆದಂತ 5 ಟಿಪ್ಸ್ ಅನ್ನ ಹೇಳಿದೀನಿ. ಈ ಒಂದು ವಿಚಾರ ನಿಮ್ಗೆ ಇಷ್ಟ ಆಯ್ತಲ್ಲ? ಸೊ ಯಾವ ವ್ಯಕ್ತಿ ಮನಸ್ಸನ್ನ ಗೆಲ್ತಾನೋ ಖಂಡಿತ ಅವನು ಜಗತ್ತನ್ನೇ ಗೆಲ್ತಾನೆ. ಇದನ್ನ ಎಷ್ಟೋ ಜನರ ಒಂದು ಜೀವನದಲ್ಲಿ ಪ್ರೂವನ್ ಅಂದ್ರೆ ಸತ್ಯವಾಗಿ ನಡೆದಿರುವಂತ ವಿಚಾರಗಳು. ಅವನು ಮನಸ್ಸನ್ನು ಕಂಟ್ರೋಲ್ ಮಾಡ್ಕಂತಂದ್ರೆ ಅವನ ಜೀವನದಲ್ಲಿ ಏನಾದ್ರು ಸಾಧನೆ ಮಾಡ್ಬೋದು. ಹಾಗಾಗಿನೇ ನಾವು ಕೂಡ ಮಾತಿನ ಮಧ್ಯೆ ಹೇಳ್ತಾ ಇರ್ತೀನಿ, ನಾನು ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ತೀನಿ ಅಂತ. ಹೌದು, ಮನಸ್ಸು ಮಾಡಿ ಏನ್ ಬೇಕಾದ್ರೂ ಮಾಡ್ತೀರಾ, ಆದ್ರೆ ಒಳ್ಳೇದನ್ನ ಮಾಡಿ, ಒಳ್ಳೆ ರೀತಿ ಮನಸ್ಸು ಮಾಡಿ. ಸೊ ಇಷ್ಟು ಒಂದು ವಿಚಾರ. ಇವತ್ತಿನ ಒಂದು ವಿಡಿಯೋ ಎಲ್ಲರಿಗೂ ಕೂಡ ಇಷ್ಟ ಆಯ್ತು ಅಂತ ಅನ್ಕೊಂಡಿದ್ದೀನಿ. ಯಾರಿಗೆಲ್ಲ ಇಷ್ಟ ಆಗಿದೆ ಈ ಒಂದು ವಿಷಯವನ್ನ ನಿಮ್ಮ ಫ್ಯಾಮಿಲಿ ಮತ್ತೆ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಫ್ಯಾಮಿಲಿ ಮೆಂಬರ್ಸ್ಗೆ ಅಥವಾ ರಿಲೇಟಿವ್ಸ್ಗೆ ಶೇರ್ ಮಾಡಿ. ಇನ್ನು ಹೆಚ್ಚಿನದಾದಂಥ ಒಳ್ಳೆಯ ವಿಷಯದೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲರೂ ಕೂಡ ಮನಸ್ಸು ಮಾಡಿ, ಒಳ್ಳೆ ಮನಸ್ಸನ್ನು ಮಾಡಿ. ಧನ್ಯವಾದಗಳು.